ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ರಾಜೀನಾಮೆಯ ಬೆದರಿಕೆ ಹಾಕಿದ್ದಂತ ಶಾಸಕರನ್ನ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಆಗ್ತಾ ಇದ್ದಾರೆ. ನಿನ್ನೆ ಕೃಷ್ಣಪ್ಪ ಅವರನ್ನ ಭೇಟಿಯಾದ ಮುಖ್ಯಮಂತ್ರಿ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಈ ವೇಳೆ ಏನಾಯಿತು ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ಕೃಷ್ಣಪ್ಪ ಅವರು ಪಟ್ಟು ಹಿಡಿದಿದ್ದಾರೆ, ಸಚಿವ ಸ್ಥಾನ ಬೇಕೇ ಬೇಕು. ಪಕ್ಷಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡಿದವರಿಗೆ ಎಲ್ಲ ಕೊಟ್ಟಿದ್ದೀರಿ ಖಾತೆ ಅಥವಾ ಸಚಿವ ಸ್ಥಾನ ಕೊಟ್ಟಿದ್ದೀರಿ, ನಾನೇನಾದರೂ ಆ ರೀತಿ ಮಾಡಿದ್ದೀನಿ ಅಂತ ಪ್ರಶ್ನಿಸಿದ್ದಾರೆ ಕೃಷ್ಣಪ್ಪ. ಬೇರೆ ಪಕ್ಷದಿಂದ ಬಂದವರಿಗೆ ಸಚಿವ ಸ್ಥಾನ ಕೊಡ್ತೀರಿ, ಕಳಂಕಿತರಿಗೆ ಸಚಿವ ಸ್ಥಾನ ಕೊಡ್ತೀರಿ, ಪಕ್ಷದಲ್ಲೇ ಇದ್ದು ದುಡಿದವರಿಗೆ ನಮಗಿಲ್ವಾ? ಈ ವೇಳೆ ಪ್ರಿಯಾ ಕೃಷ್ಣನಿಗೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ರಂತೆ. ನನಗೆ ಬೇಡ, ನನ್ನ ತಂದೆನ ಮಂತ್ರಿ ಮಾಡಿ ಸಾಕು ಅಂತ ಪ್ರಿಯಾ ಕೃಷ್ಣ ಹೇಳಿದ್ದಾರೆ. ಈ ನಿಗಮ ಮಂಡಳಿ ಎಲ್ಲ ಬೇಡ ಅಂತ, ಈ ಬಾರಿ ತಪ್ಪಾಗಿದೆ, ಮುಂದಿನ ಸಲ ಸರಿ ಮಾಡೋಣ ಅಂತ ಸುರ್ಜೇವಾಲಾ ಹೇಳಿದ್ರಂತೆ. ಇನ್ನು ಯಾವಾಗ ಮುಂದಿನ ಸಲ ಅಂತ ಪ್ರಶ್ನಿಸಿದ್ದಾರೆ. ಇರೋದು 1 ವರ್ಷ, ಮುಂದಿನ ಸಲ ಅಂತ ಹೇಳಿದ್ರೆ ಯಾವಾಗ ಅಂತ ಪ್ರಶ್ನಿಸಿದ್ದಾರೆ. ಕೊಡೋದಿದ್ರೆ ಈಗಲೇ ಕೊಡಿ. ಕೊನೆಗೆ ಸುರ್ಜೇವಾಲಾ ಹೇಳಿದ್ರಂತೆ, ನೋಡೋಣ ರಾಹುಲ್ ಗಾಂಧಿ ಜೊತೆಗೆ ಮಾತನಾಡ್ತೀವಿ, ರಾಹುಲ್ ಗಾಂಧಿ ಜೊತೆಗೆ ಮಾತನಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ, ಮುಂದೆ ಕೊಡ್ತೀವಿ ಅಂತೆಲ್ಲ ಹೇಳೋದು ಬೇಡ, ನೀವು ಕೊಡೋದಿದ್ರೆ ಈಗ ಕೊಡಿ. ಯಾರ್ಯಾರಿಗೋ ಕೊಟ್ಟಿದ್ದೀರಿ, ಕಳಂಕಿತರಿಗೆ ಕೊಟ್ಟಿದ್ದೀರಿ, ಆರೋಪ ಹೊತ್ತವ್ರಿಗೆ ಕೊಟ್ಟಿದ್ದೀರಿ, ಪಕ್ಷದ ವಿರುದ್ಧ ಹೋದವ್ರಿಗೆ ಕೊಟ್ಟಿದ್ದೀರಿ, ನಾನೇನು ತಪ್ಪು ಮಾಡಿದೆ, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೃಷ್ಣಪ್ಪ ಅವರ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಫೋನ್ ಸಂಪರ್ಕದಲ್ಲಿ. ವಿದ್ಯಾಶ್ರೀ, ಈಗ ಕೃಷ್ಣಪ್ಪ ಅವರು ಎತ್ತಿರುವಂತ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಅಂತ ಅನ್ಸುತ್ತೆ. ಸುರ್ಜೇವಾಲಾ ಅವರಿಗಾದರೂ ಇರ್ಬೋದು, ಮುಖ್ಯಮಂತ್ರಿಗೂ ಇರ್ಬೋದು. ಖಂಡಿತವಾಗ್ಲೂ ರಕ್ಷತ್, ಯಾಕಂದ್ರೆ ಕೃಷ್ಣಪ್ಪ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಪಕ್ಷವನ್ನ ಬಿಟ್ಟು ಹೋಗಿಲ್ಲ. ಅದರ ಜೊತೆಗೆ ಪಕ್ಷದ ವಿರುದ್ಧವಾಗಿ ಇಲ್ಲಿಯವರೆಗೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಲಿ ಸಿಗದೇ ಇರ್ಲಿ, ಅವರು ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ ಬಹಿರಂಗವಾಗಿ. ಸೊ ಈ ಕಾರಣಕ್ಕಾಗಿ ಪಕ್ಷದ ಹೊರಗಡೆ ಇದ್ದಂತವ್ರು ಇರ್ಬೋದು, ಅಥವಾ ಪಕ್ಷವನ್ನ ಬಿಟ್ಟು ಹೋಗಿ ಬೇರೆ ಪಕ್ಷದಿಂದ ಬಂದಂತವರು, ಪಕ್ಷವನ್ನ ಬಿಟ್ಟು ಹೋಗಿರೋರು ಮತ್ತೆ ಬಂದಂತವ್ರಿಗೆ ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಅನ್ನುವಂತಹದ್ದನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಇರಬಹುದು, ಅದರ ಜೊತೆಗೆ ಸುರ್ಜೇವಾಲಾ ಅವರ ಒಂದೇ ಪ್ರಶ್ನೆಯನ್ನ ಹಾಕಿರುವಂತದ್ದು. ಈ ರೀತಿಯಾಗಿ ನೀವು ಪಕ್ಷಕ್ಕೆ ನಿಷ್ಠರಾಗಿರುವಂತವರಿಗೆ ನೀವು ಸಚಿವ ಸ್ಥಾನ ಕೊಡದೇ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಉತ್ತರ ಸುರ್ಜೇವಾಲಾ ಅವರ ಹತ್ರನೂ ಇಲ್ಲ, ಈವನ್ ರಾಹುಲ್ ಗಾಂಧಿ ಅವರ ಹತ್ರನೂ ಇದ್ದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರೋರಿಗೆ ನಾವು ಉನ್ನತ ಸ್ಥಾನಗಳನ್ನ ಕೊಡ್ತೀವಿ, ಅದೇ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ಕ್ಲೇಮ್ ಮಾಡ್ತಾ ಇದೆ. ಆದ್ರೆ ಆ ನಿಟ್ಟಿನಲ್ಲಿ ನೀವು ಕೊಟ್ಟಂತಹ ಸಂದರ್ಭದಲ್ಲಿ ಈ ಕಾರ್ಯಕರ್ತರಾಗಿ ಬಂದಂತವ್ರು ಇರಬಹುದು, ಅಥವಾ ಪಕ್ಷಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ದುಡಿದಂತವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಏನಿದೆ, ಇದು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆನ್ಸರ್ ಮಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಏನಾದ್ರೂ ಒಂದು ಕೃಷ್ಣಪ್ಪ ಅವರ ಮನವೊಲಿಕೆ ಮಾಡಬೇಕು, ಅಥವಾ ಕೃಷ್ಣಪ್ಪ ಅವರು ಕೇಳಿದಂತಹ ಸ್ಥಾನವನ್ನ ಕೊಡುವಂತಹದ್ದೊಂದೇ ಹೈಕಮಾಂಡ್ ಮುಂದೆ ಇರುವಂತದ್ದು. ಕೃಷ್ಣಪ್ಪ ಅವರು ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಇದನ್ನೇ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸುರ್ಜೇವಾಲಾ ಅವರ ಮುಂದಿಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ಕೊಡ್ಲೇಬೇಕು, ಅದು ಹೇಗೆ ಕೊಡ್ತೀರಾ, ಯಾವ ರೀತಿಯಾಗಿ ಕೊಡ್ತೀರಾ ಅನ್ನುವಂಥದ್ದು ನಿಮಗೆ ಬಿಟ್ಟಿರುವಂತದ್ದು ಅನ್ನೋದನ್ನ ಈಗ ಸ್ಪಷ್ಟವಾಗಿ ಸುರ್ಜೇವಾಲಾ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಈಗ ಆಲ್ರೆಡಿ ಇಟ್ಟಿರುವಂತದ್ದು. ಆದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿ ನಾವು ನಿಮಗೆ ಒಂದೇ ನಿಮಿಷ, ಇದೇ ವಿಚಾರಕ್ಕೆ ಸಂಬಂಧಿಸಿದ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೃಷ್ಣಪ್ಪ ಪಟ್ಟು ಹಿಡಿದಿದ್ದಾರೆ ಸಚಿವ ಸ್ಥಾನಕ್ಕಾಗಿ, ರಾಹುಲ್ ಗಾಂಧಿ ಕರೆ ಮಾಡಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. ನಿನ್ನೆ ರಾತ್ರಿ ಕೃಷ್ಣಪ್ಪ ಅವರಿಗೆ ಕರೆ ಮಾಡಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಸುರ್ಜೇವಾಲಾ ಡಿಕೆಶಿ ತೆರಳಿದ ಬಳಿಕ ಕೃಷ್ಣಪ್ಪ ಅವರಿಗೆ ರಾಹುಲ್ ಗಾಂಧಿ ಅವರ ಕರೆ ಬಂದಿದೆ. ಮುಂದೆ ಎಲ್ಲವೂ ಸರಿಯಾಗತ್ತೆ, ತಾಳ್ಮೆಯಿಂದ ಇರಿ ಅನ್ನೋದು ರಾಹುಲ್ ಗಾಂಧಿ ಕೊಟ್ಟಿರುವಂತ ಕಿವಿ ಮಾತು. ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಗಿದೆ. ರಾಹುಲ್ ಗಾಂಧಿ ಫೋನ್ ಮಾಡಿದ ನಂತರ ಸುಮ್ಮನಾಗಿದ್ದಾರೆ ಕೃಷ್ಣಪ್ಪ. ಡೀಟೇಲ್ ನೀಡೋದಕ್ಕೆ ವಿದ್ಯಾಶ್ರೀ ರೆಡಿ ಇದ್ದಾರೆ. ವಿದ್ಯಾಶ್ರೀ, ಈಗ ಇರೋದು ಒಂದು ಸಚಿವ ಸ್ಥಾನ, ಅದು ಮಹಿಳೆಯರಿಗೆ ರಿಸರ್ವ್ ಆಗಿದೆ. ಕೃಷ್ಣಪ್ಪ ಅವರನ್ನು ಸಮಾಧಾನ ಮಾಡಬೇಕು ಅಂತಾದರೂ ಹೇಗೆ ಮಾಡೋದಕ್ಕೆ ಸಾಧ್ಯ? ರಾಹುಲ್ ಗಾಂಧಿ ಭರವಸೆ ಕೊಡ್ತಾರೆ ಅಂತಾದರೂ ಏನು ಭರವಸೆ ಕೊಡಬಹುದು ಈ ಸಂದರ್ಭದಲ್ಲಿ?
ರಕ್ಷತ್, ಈಗಿರುವಂತಹ ಮಾಹಿತಿಯ ಪ್ರಕಾರ ಕೃಷ್ಣಪ್ಪ ಅವರ ಜೊತೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಕೂಡ ಕೃಷ್ಣಪ್ಪ ಅವರು ಎಲ್ಲೂ ಕೂಡ ಇಲ್ಲಿಯವರೆಗೆ ಅಂದ್ರೆ ಅವರಿಗೆ ಸಚಿವ ಸ್ಥಾನ ಸಿಗದಿರಬಹುದು ಅಥವಾ ಸಿಗಬಹುದು ಆ ರೀತಿಯಾದಂತಹ ಲಕ್ಷಣಗಳು ಕಂಡ್ರೂ ಕೂಡ ಅಥವಾ ಕಾಣದೇ ಇದ್ರೂ ಕೂಡ ಕೃಷ್ಣಪ್ಪ ಅವರು ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತನಾಡಿಲ್ಲ ಬಹಿರಂಗವಾಗಿ. ಇದು ಎಲ್ಲಾ ಪಕ್ಷಗಳಿಗೂ ಗೊತ್ತು, ಅದರ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ಮನದಟ್ಟಾಗಿದೆ. ಸೊ ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ನಿನ್ನೆ ಫೋನ್ ಮೂಲಕ ಮಾಡಿದ್ದಾರೆ. ಆದ್ರೆ ಕೃಷ್ಣಪ್ಪ ಅವರು ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತಹ ಪಟ್ಟನ್ನ ಇನ್ನೂ ಕೂಡ ಸಡಿಲಿಸಿಲ್ಲ. ಅದರ ಜೊತೆಗೆ ಪ್ರಿಯಾ ಕೃಷ್ಣ ಅವರಿಗೂ ಕೂಡ ಬೇರೆ ಬೇರೆ ನಿಗಮಗಳಲ್ಲಿ ಚೆನ್ನಾಗಿರುವಂತಹ ನಿಗಮಗಳಿರಬಹುದು, ಅದರ ಜೊತೆಗೆ ನೀವು ಯಾವ ನಿಗಮವನ್ನ ಕೇಳ್ತೀರಾ ಆ ನಿಗಮದ ಅಧ್ಯಕ್ಷರಾಗಿ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಮುಂದಿಟ್ಟಿದ್ದಾರೆ ಕೃಷ್ಣಪ್ಪ ಅವರ ಮುಂದೆ. ಆದ್ರೆ ಪ್ರಿಯಾ ಕೃಷ್ಣ ಅವರೇ ಅದನ್ನ ತಳ್ಳಿ ಹಾಕಿರುವಂತದ್ದು. ನನ್ನದನ್ನ ಬಿಡಿ, ಪಕ್ಕಕ್ಕೆ ಬಿಡಿ, ನನಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಬೇಡ, ಆದ್ರೆ ನನ್ನ ತಂದೆಗೆ ಅಧಿಕಾರವನ್ನ ಕೊಡಿ, ಸಚಿವ ಸ್ಥಾನವನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಮೀಟಿಂಗ್ ನಲ್ಲಿ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಆದ್ರೆ ಇಲ್ಲಿಯವರೆಗೂ ಕೂಡ ಕೃಷ್ಣಪ್ಪ ಅವರು ಯಾವುದೇ ರೀತಿಯಾಗಿ ನಾನು ಸುಮ್ಮನಾಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಇರಬಹುದು ಅಥವಾ ಮುಂದಿನ ದಿನಗಳಲ್ಲಿ ನನಗೆ ಸಚಿವ ಸ್ಥಾನವನ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಇರಬಹುದು ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಓಕೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಬೇಕು ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು ಹೊರತುಪಡಿಸಿದ್ರೆ ನನಗೆ ಈ ಬಾರಿ ಬೇಡ, ಮುಂದಿನ ಬಾರಿ ನನಗೆ ಸಚಿವರಾಗಿ ಮಾಡಿ ಅನ್ನುವಂತಹ ಬೇಡಿಕೆ ಇಟ್ಟಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ತಾನೇ ಅವರ ಆಪ್ತರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ಕೃಷ್ಣಪ್ಪ ಅವರು ಏನಿದ್ದಾರೆ ಅವರು ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ವಿಜಯಶ್ರೀ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.